ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಮುಗಿಬಿದ್ದಿರುವಂಥದ್ದು. 2000 ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಟ್ಯಾಕ್ ಮಾಡಲಾಗಿದೆ. ಕ್ಷಿಪಣಿ ಡ್ರೋನ್ ಮೂಲಕ ನಿರಂತರವಾಗಿ ದಾಳಿಯನ್ನು ಮುಂದುವರಿಸಲಾಗಿದೆ. ಜಲಾಂತರ್ಗಾಮಿ ನೌಕೆ 17 ಹಡಗುಗಳನ್ನು ಕೂಡ ನಾಶ ಮಾಡಿದ್ದೇವೆ ಅಂಥೇಳಿ ಅಮೆರಿಕ ಹೇಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಯುದ್ಧದ ಭೀಕರತೆ ವಿಧ್ವಂಸಕತೆ ಜಾಸ್ತಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಇರಾನ್ ಏನು ಮಾಡುತ್ತೆ ಅನ್ನೋದು ಪ್ರಶ್ನೆ. ಯಾವುದೇ ಕಾರಣಕ್ಕೂ ಪ್ರತೀಕಾರದ ಹೆಜ್ಜೆಯನ್ನು ಇಟ್ಟಿರುವಂತಹ ನಾವು ವಿರಮಿಸಲ್ಲ ಅನ್ನುವಂತಹ ಸಂದೇಶವನ್ನು ಇರಾನ್ ಕೊಡ್ತಾ ಇದೆ. ಇದರ ನಡುವೆ ಖಮೇನಿಯ ಉತ್ತರಾಧಿಕಾರಿ ಹಿರಿಯ ಮಗನನ್ನು ನೇಮಕ ಮಾಡಲಾಗಿದೆ. ಮುಂದೆ ಇದು ಯಾವ ಹಂತವನ್ನು ತಲುಪುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಮಿಡಲ್ ಈಸ್ಟ್ನಲ್ಲಿ ತನ್ನದೇ ನಡಿಬೇಕು, ತಾನು ಹೇಳಿದಂತೆಯೇ ಎಲ್ಲ ರಾಷ್ಟ್ರಗಳು ಕೇಳಬೇಕು ಅನ್ನುವಂತಹ ಇಚ್ಛೆ ಅಮೆರಿಕಕ್ಕಿದೆ. ಅದರ ಒಂದು ಭಾಗವೇ ಈ ಇರಾನ್ ಮೇಲಿನ ಅಟ್ಯಾಕ್ಗೂ ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಇರಾನ್ ಏನು ಮಾಡಬಹುದು? ಅಮೆರಿಕ ಅಂದುಕೊಂಡಷ್ಟು ಅಷ್ಟು ಈಸಿಯಾಗಿ ಈಡೇರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಶಬೀರ್? ನೋಡಿ, ಈ ದಾಳಿಯ ಸ್ಪಷ್ಟ ಉದ್ದೇಶಗಳಿರುವಂಥದ್ದು ಮಧ್ಯಪ್ರಾಚ್ಯದಲ್ಲಿ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥದ್ದು. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ದಾಳಿಯನ್ನು ನಡೆಸುವಂಥ ಉದ್ದೇಶವೂ ಕೂಡ ಇದೇ ಆಗಿರುವಂಥದ್ದು. ಯಾಕೆ ಅಂದರೆ ಇರಾನನ್ನು ಹೊರತುಪಡಿಸಿದರೆ ಬಹುತೇಕ ದೇಶಗಳೇನಿದ್ದಾವೆ ಅವು ಅಮೆರಿಕದ ಅಣತಿಯಂತೆ ನಡೆಯುವಂಥ ದೇಶಗಳಾಗಿರುವಂಥದ್ದು ಮತ್ತು ರಕ್ಷಣಾ ವ್ಯವಸ್ಥೆಗೆ ಅಮೆರಿಕವನ್ನೇ ನೆಚ್ಚಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾವೆ. ಸೊ ಹೀಗಾಗಿ ಆ ಮಧ್ಯಪ್ರಾಚ್ಯದಲ್ಲಿರುವಂಥ ಇತರ ದೇಶಗಳಿಂದ ಅಮೆರಿಕಕ್ಕೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲ. ಆದರೆ ಇರಾನ್ ತನ್ನದೇ ರಕ್ಷಣಾ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡ್ಕೊಳ್ತಾ ಇರುವಂಥದ್ದು, ಅದು ಡ್ರೋನ್ ಆಗಿರ್ಬೋದು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ಅವಲಂಬನೆಯನ್ನು ದೊಡ್ಡ ಪ್ರಮಾಣದಲ್ಲಿ ಹೊಂದಿಲ್ಲ. ಇದ್ರ ಜೊತೆಗೆ ಅಣ್ವಸ್ತ್ರಗಳನ್ನು ಕೂಡ ತಯಾರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಸದ್ಯಕ್ಕೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಇಸ್ರೇಲ್ ಅನ್ನು ಹೊರತುಪಡಿಸಿದ್ರೆ ಇನ್ಯಾವ ದೇಶಗಳಲ್ಲೂ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳಿಲ್ಲ. ಒಂದು ವೇಳೆ ಇರಾನ್ ಏನಾದರೂ ತನ್ನದೇ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ರೆ ಅಲ್ಲಿಗೆ ಡಿಫೆನ್ಸ್ ಅಲ್ಲೂ ಕೂಡ ಇಂಡಿಪೆಂಡೆನ್ಸಿಯನ್ನು ಸಾಧಿಸಿರುವಂಥದ್ದು. ಸೊ ಮಧ್ಯಪ್ರಾಚ್ಯದಲ್ಲಿ ಅತ್ಯಂತ ಪ್ರಬಲ ದೇಶವಾಗಿ ಹೊರಹೊಮ್ಮುತ್ತೆ. ಮತ್ತೆ ಭೌಗೋಳಿಕವಾಗಿ ಕೂಡ ಅತಿ ದೊಡ್ಡ ದೇಶವಾಗಿರುವಂತಹ ಇರಾನ್ ಇಸ್ರೇಲ್ ಅನ್ನ ಹತ್ತಿಕ್ಕುವಂತ ಪ್ರಯತ್ನಗಳನ್ನು ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಹೀಗಾಗಿ ಇಸ್ರೇಲ್ಗೂ ಕೂಡ ಒಂದು ರೀತಿಯಾದಂಥ ಭೀತಿ ಕಾಡ್ತಾ ಇರುವಂಥದ್ದು. ಇರಾನ್ ಶಕ್ತಿಶಾಲಿ ಆದಷ್ಟು ನನಗೆ ಅಪಾಯ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದರ ಜೊತೆಗೆ ಅಮೆರಿಕದ ಉದ್ದೇಶಗಳು ಕೂಡ ಸ್ಪಷ್ಟವಾಗಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಇತರೆ ಎಲ್ಲಾ ದೇಶಗಳು ತನ್ನ ಅಣತಿಯಂತೆ ನಡೀತಿರ್ಬೇಕಾದಂಥ ಸಂದರ್ಭದಲ್ಲಿ ಇರಾನ್ ಒಂದು ಉಲ್ಟಾ ಅಥವಾ ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ರೆ ಭವಿಷ್ಯದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಅಮೆರಿಕಕ್ಕೂ ಕೂಡ ಗೊತ್ತಿದೆ. ಹೀಗಾಗಿ ಇರಾನ್ ಅನ್ನ ನಿಯಂತ್ರಣಕ್ಕೆ ತರಬೇಕು, ಅದನ್ನ ಶಕ್ತಿಹೀನ ಮಾಡಬೇಕು ಅನ್ನುವಂಥದ್ದು ಅಮೆರಿಕದ ಪ್ಲಾನ್ ಕೂಡ ಆಗಿರುವಂಥದ್ದು. ಹೀಗಾಗಿ ಜಂಟಿ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಆದರೆ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಅನ್ನ ಬಲಿಷ್ಠಗೊಳಿಸಬೇಕು ಅನ್ನುವಂಥದ್ದು ಚೀನಾ ಜೊತೆಗೆ ರಷ್ಯಾ ಸೇರಿದಂತೆ ಬೇರೆ ಬೇರೆ ಪ್ರಮುಖ ದೇಶಗಳ ಪ್ರಯತ್ನವೂ ಕೂಡ ಆಗಿರುವಂಥದ್ದು. ಇಸ್ರೇಲ್ ಮತ್ತೆ ಅಮೆರಿಕದ ಪ್ರಾಬಲ್ಯವನ್ನ ಕಡಿಮೆ ಮಾಡಬೇಕು ಅಂದ್ರೆ ಇರಾನ್ ಅನ್ನ ಅತಿ ಹೆಚ್ಚು ಬೆಳೆಸಬೇಕಾಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಎಲ್ಲಾ ರೀತಿಯಾದಂಥ ಅಗತ್ಯ ಸೌಕರ್ಯಗಳನ್ನ, ಮಿಲಿಟರಿ ಎಕ್ವಿಪ್ಮೆಂಟ್ಗಳನ್ನ, ರಕ್ಷಣಾ ಸಾಮಗ್ರಿಗಳನ್ನ ಕೊಡುವಂತ ಕೆಲಸಗಳನ್ನ ಕೂಡ ಮಾಡ್ತಿದ್ದಾರೆ. ಅಂದುಕೊಂಡಷ್ಟು ಮೇಲ್ನೋಟಕ್ಕೆ ಕಾಣುವಷ್ಟು ಸುಲಭವಾಗಿ ಈ ಬೆಳವಣಿಗೆಗಳು ನಡೀತಾ ಇಲ್ಲ. ಆಂತರಿಕವಾಗಿ ಸಾಕಷ್ಟು ಜಾಗತಿಕ ರಾಜಕೀಯ ಬೆಳವಣಿಗೆಗಳು ಕೂಡ ಆಗ್ತಾ ಇದಾವೆ. ಹೀಗಾಗಿ ಅಮೆರಿಕ ಅಂದುಕೊಂಡಂತೆ ಒಂದು ಪಪೆಟ್ ಗವರ್ಮೆಂಟ್ ಬರುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲಗಳಿದ್ದಾವೆ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ರಾಜಕೀಯ ಹಿತಾಸಕ್ತಿಗಾಗಿ ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕಾಗಿ ಅಮೆರಿಕ ಆಗಾಗ ಈ ರೀತಿಯ ಕಿತಾಪತಿಗಳನ್ನು ಮಾಡ್ತಾನೆ ಇರುತ್ತೆ.